ಜಲಪಾತದ ಹತ್ರ ಬಿದ್ದೋಗಿತ್ತು. ಅಂದ್ರೆ ನೀನು ನಿಜವಾಗ್ಲೂ ಆ ಪರ್ವತನ ಏರಿ ಬಂದ್ಯಾ ನನಗೋಸ್ಕರ? ಈ ಮುಖವಾಡದ ಹಿಂದಿರೋ ನಗು ನೋಡೋದಕ್ಕೆ ಇಷ್ಟು ದೂರ ಬಂದಿದ್ದೀನಿ, ಇನ್ನೂ ಕಂಡಿಲ್ಲ. ಚೆಲುವಲ್ಲಿ ಮೈ ಮರೆತೆನಾ, ಅಂಥ ಚಿತ್ರಕ್ಕೆ ವಶವಾದೆನಾ, ಅಂಥ ಮಾಟಕ್ಕೆ ಮರುಳಾದೆನಾ. ಅಚ್ಚಿ ಚಿತ್ತಾರದ ಚಿತ್ತ ಚೋರಾಯಿವ ಕನಸಿಗೂ ಬಣ್ಣವ ಬೇಗನೆ ಹಚ್ಚುವ. ಮಾಯದ ಜಾಲಕ್ಕೆ ಮೀನಾದೆ ನಾನು, ನೀರಿನ ಅಲೆಯಾಗಿ ಬಳಿ ಸಾರಿದೆ. ಕುಸುಮಕ್ಕೆ ಸೌರಭವ ತಂದಂತೆ ನೀ ಬಂದೆ, ಕಮಲಕ್ಕೆ ಮುತ್ತಿದ ಭ್ರಮರವು ನೀನೇನಾ. ಬಾಹುಬಂಧನವೇ ಹೂಮಾಲೆಯು, ಮೊಗದ ಮುಗುಳ್ನಗೆ ಅದು ಮಲ್ಲಿಗೆ, ಸುಖದ ತೆರೆಯಾಗಿ ಸ್ಪರ್ಶವು ಎಂದು ಇರಲೆಂದು ನನ್ನ ಕೋರಿಕೆ. ಹಚ್ಚಿ ಚಿತ್ತಾರದ ಚಿತ್ತ ಚೋರಾಯಿವ ಕನಸಿಗೂ ಬಣ್ಣವ ಬೇಗನೆ ಹಚ್ಚುವ. ತಿಂಗಳ ಚಂದಿರ ಚಂದ ಈ ಕಾತರ, ನನ್ನ ಈ ದುಸಿರಿಗೆ ನೀ ದನಿಯಾಗುವ. ಪ್ರಪಂಚದ ಚರಿತ್ರೆಯಲ್ಲಿ ಇದು ನ ಭೂತೋ ನ ಭವಿಷ್ಯತ್. 100 ಅಡಿಯ ಬಂಗಾರದ ವಿಗ್ರಹ ಅಂದರೆ ದೇವರಿಗೂ ಸಿಗಲಾರದು ಇಂತಹ ಭಾಗ್ಯ. ಇದನ್ನು ಪ್ರತಿಷ್ಠಾಪಿಸಿದ ನಂತರ ಮಹಾರಾಜರ ಕೀರ್ತಿ ದೇಶಾಂತರಕ್ಕೆ ತಲತಲಾಂತರಕ್ಕೆ ವ್ಯಾಪಿಸುತ್ತದೆ. ಎಲ್ಲವೂ ಸರಿಯಾಗಿ ವ್ಯವಸ್ಥೆಯಾಗಿದೆಯಾ? ಎಲ್ಲ ಆಗಿದೆ ಪ್ರಭು. ವಿಗ್ರಹ ಅನಾವರಣಕ್ಕೆ ದೊಡ್ಡ ಸಂಭ್ರಮವೇ ಏರ್ಪಡಿಸಲಾಗಿದೆ. ಮೊಳಗುವ ಜಯಘೋಷಗಳಿಂದ ಬ್ರಹ್ಮಾಂಡವೇ ನಡುಗುವುದು ಪ್ರಭು. ಅವಂತಿಕಾ,